ಬೆಂಗಳೂರಿನ ಮಾಲ್ ಆಫ್ ಏಷ್ಯಾ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಬೆಂಗಳೂರಿನ ಮಾಲ್ ಆಫ್ ಏಷ್ಯಾಗೆ ಈಗ ಸಂಕಷ್ಟ ತಪ್ಪುತ್ತಾ ಇಲ್ಲ. ಮಾಲ್ ಆಫ್ ಏಷ್ಯಾಗೆ ಬ್ಯಾಕ್ ಟು ಬ್ಯಾಕ್ ನೋಟಿಸ್ ಅನ್ನ ಜಾರಿ ಮಾಡಲಾಗ್ತಾ ಇದೆ. ಮಾಲ್ ಆರಂಭವಾದಾಗ್ನಿಂದಲೂ ಕೂಡ ಒಂದಲ್ಲ ಒಂದು ವಿಘ್ನ ಬರ್ತಾನೆ ಇದೆ. ಮಾಲ್ ಆಫ್ ಏಷ್ಯಾಗೆ ಬ್ಯಾಕ್ ಟು ಬ್ಯಾಕ್ ನೋಟಿಸ್ ಅನ್ನ ನೀಡಲಾಗ್ತಾ ಇದೆ. ಈಗ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಅನ್ನ ಕೊಟ್ಟಿದೆ. ಮಿತಿ ಮೀರಿದ ಶಬ್ದ ಮಾಲಿನ್ಯ ಹಿನ್ನೆಲೆ ಈ ನೋಟಿಸ್ ಅನ್ನ ನೀಡಲಾಗಿದೆ. ಮಾಲ್ ಪಕ್ಕದ ಅಪಾರ್ಟ್ಮೆಂಟ್ ಅಲ್ಲಿ ಒಂದಷ್ಟು ಜನ ನಿವಾಸಿಗಳಿದ್ದಾರಲ್ಲ, ಅವರು ದೂರನ್ನ ಕೊಟ್ಟಿದ್ದಾರೆ. ಹೌದ್ರಿ, ಡಿಸ್ಟರ್ಬ್ ಆಗ್ತಾ ಇದ್ರೆ ಹೇಗಿರೋದು? ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ಅಂತಾನೂ ಕಂಪ್ಲೇಂಟ್ ರೇಸ್ ಆಗಿದೆ. ನಿವಾಸಿಗಳ ದೂರನ್ನ ಆಧರಿಸಿ ಪರಿಶೀಲನೆಯನ್ನ ನಡೆಸಿ ಕ್ರಮವನ್ನ ಕೈಗೊಳ್ತಾರೆ. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ಮಾಲಿನ್ಯವಾಗಿದ್ದು ಕನ್ಫರ್ಮ್ ಆಗಿದೆ. ಹೀಗಾಗಿ ಮಾಲ್ ಆಫ್ ಏಷ್ಯಾಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮತ್ತೊಂದು ನೋಟಿಸ್ಗೆ ಅವರು ಉತ್ತರ ಕೊಡಬೇಕಾಗಿದೆ. ಈ ಬಾರಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಕೊಟ್ಟಿದೆ. ಈಗ ಆಲ್ರೆಡಿ ಬೀಗ ಹಾಕಲಾಗಿದೆ. ಮಾಲ್ ಆಫ್ ಏಷ್ಯಾಗೆ ಹಲವಾರು ವಿಚಾರವಾಗಿ ನೋಟಿಸ್ ಅನ್ನ ನೀಡಲಾಗಿದೆ. ಕನ್ನಡ ಬೋರ್ಡ್ ಇಲ್ಲ ಅನ್ನುವಂತಹ ವಿಚಾರವಾಗಿ ಆರಂಭ ಆದಂತಹ ಗಲಾಟೆ. ಈ ನೋಟಿಸ್ಗೂ ಕೂಡ ಈಗ ಮಾಲ್ ಆಫ್ ಏಷ್ಯಾ ಉತ್ತರ ಕೊಡಬೇಕಾಗಿದೆ. ನೋಟಿಸ್ನ ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ. ಆ ರೋಡಲ್ಲಿ ಕಂಪ್ಲೀಟ್ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಏರ್ಪೋರ್ಟಿಗೆ ಹೋಗೋರು ಹೋಗಕ್ಕಾಗ್ತಾ ಇಲ್ಲ. ಫ್ಲೈಟ್ ಮಿಸ್ ಆಗಿದೆ ಅನ್ನುವಂಥ ಕಂಪ್ಲೇಂಟ್ಸ್ಗಳು ಕೂಡ ಇತ್ತು. ಕನ್ನಡ ಬೋರ್ಡ್ ಹಾಕಿಲ್ಲ ಅಂತ ಕಂಪ್ಲೇಂಟ್ಸ್ ಇತ್ತು. ಜೊತೆಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ಹೀಗಾಗಿ ಮಾಲ್ ಆಫ್ ಏಷ್ಯಾ ಆರಂಭ ಆದಾಗ್ಲಿಂದಲೂ ಕೂಡ ಒಂದಲ್ಲ ಒಂದು ಸಂಕಷ್ಟ ತಪ್ಪಿದ್ದಲ್ಲ.